ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು, ಯುವಕರ ಆಶಾಕಿರಣ, ಸಮಾಜ ಸೇವಕರು, ಧೀಮಂತ ನಾಯಕರು, ಪ್ರಭಾವಿ ನಾಯಕರಾದ ಶ್ರೀಯುತ ಜಿ. ಧನಂಜಯ ಗೌಡ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಜಗೋಪಾಲನಗರ ವಾರ್ಡ್ ಸಮಾಜ ಸೇವಕರಾದ ಹರೀಶ್ ಗೌಡರು ವಿಶೇಷವಾಗಿ ಶುಭ ಕೋರಿ ಗೌರವ ಸಲ್ಲಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಕ್ರೇನ್ನ ಸಹಾಯದಿಂದ ಬೃಹತ್ ಹಾರವನ್ನು ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಅಲ್ಲದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಧನಂಜಯ್ ಅಣ್ಣನಿಗೆ ಜೈ ಎಂಬ ಘೋಷಣೆಗಳನ್ನು ಕೂಗಿ ಹುಟ್ಟುಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಅದ್ಭುತ ವಾಗ್ಮಿ ಹಾಗೂ ವಿದ್ಯಾವಂತರು, ವಿಚಾರವಂತರು ಆದಂತಹ ಶ್ರೀಯುತ ಧನಂಜಯ ಗೌಡ ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಇದೀಗ ಇವರ ಹುಟ್ಟುಹಬ್ಬ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ತುಂಬ ಒಂದು ಸರಳವಾಗಿ, ಸುಂದರವಾಗಿ ಆಚರಣೆ ಮಾಡಲಾಯಿತು. ಕ್ಷೇತ್ರದಾದ್ಯಂತ ಯಾರೇ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿರಲಿ, ಸುಖ ದುಃಖಗಳಿರಲಿ, ದುಃಖ ದುಮ್ಮಾನವಿರಲಿ, ಎಲ್ಲರಿಗೂ ಸ್ಪಂದಿಸುವಂತಹ, ಎಲ್ಲರಿಗೂ ಸಿಗುವಂತಹ ಒಬ್ಬ ಸಮಾಜಮುಖಿ ವ್ಯಕ್ತಿತ್ವ ಯಾರಾದರೂ ಇದ್ದರೆ ಅದು ಶ್ರೀಯುತ ಧನಂಜಯ ಅವರು ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಯಾಕೆಂದರೆ ಅವರು ಸರಳವಾಗಿ ತಮ್ಮ ದಿನನಿತ್ಯದ ಕಾಯಕದೊಡಗೂಡಿ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಬರ್ತಿದ್ದು, ಯಾವುದೇ ಕಷ್ಟ ಸುಖಗಳಿಗೆ ಎಲ್ಲರಿಗೂ ಸ್ಪಂದಿಸುವಂತಹ ಮನೋಭಾವನೆಯನ್ನು ಹೊಂದಿದ್ದು, ಯಾವುದೇ ಆಸ್ಪತ್ರೆ ಹಾಗೂ ಇನ್ನಿತರೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತಮ್ಮ ಕೈಲಾದ ರೀತಿಯಲ್ಲಿ ಸಹಾಯ ಹಸ್ತವನ್ನು ಚಾಚುತ್ತಾ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ನಾಣ್ಣುಡಿಗೆ ಸಾಕ್ಷಿಯಾಗಿ ಎಲ್ಲರೊಳಗೂ ಒಂದಾಗುವಂಥ ತಮ್ಮ ಸಹಾಯ ಹಸ್ತದೊಂದಿಗೆ ಶ್ರೀಯುತರು ಸಾರ್ವಜನಿಕರೊಂದಿಗೆ ತಮ್ಮ ಕೊಂಡಿಯನ್ನು ಬೆಸೆದಿದ್ದಾರೆ. ಹಾಗೆ ಸಾರ್ವಜನಿಕರ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೂ ಮಿಡಿಯುವ ವ್ಯಕ್ತಿಯಾಗಿರುವಂತಹ ಶ್ರೀಯುತ ಧನಂಜಯರವರು ಮುಂದಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿಯಾಗಿಯೂ ಹೊರಹೊಮ್ಮಿದ್ದಾರೆ. ಹಾಗೆಯೇ ಶ್ರೀಯುತರು ಇಂದು ಅಂದರೆ 28ನೇ ತಾರೀಕು ಏಪ್ರಿಲ್ ಇವರ ಹುಟ್ಟುಹಬ್ಬವಾಗಿದ್ದು, ಶ್ರೀಯುತರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಯುವ ಸಮೂಹ ಸೇರಿ ತುಂಬ ಸರಳವಾದರೂ ತುಂಬ ಚೊಕ್ಕವಾಗಿ ಅಂದವಾಗಿ ಏರ್ಪಡಿಸಲಾಗಿತ್ತು. ಶ್ರೀಯುತರಿಗೆ ಕ್ರೇನ್ ಮೂಲಕ ಹಾರ ಹಾಕಿದಂತೂ ಭಾಳ ತುಂಬ ಚೆನ್ನಾಗಿತ್ತು. ಹಾಗೆ ಇವರು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ನಾಯಕರೆಂದು ಸ್ಥಳೀಯರಿಗೂ ಅಭಿಪ್ರಾಯ ಕೂಡ ಆಗಿತ್ತು. ಹಾಗೆ ಸ್ಥಳೀಯರು ಮೆಚ್ಚುವ ನಾಯಕರಾಗಿ ಮುಂದಿನ ದಿನಗಳಲ್ಲಿಯೂ ಅವರು ಇನ್ನಷ್ಟು ಜನಸೇವೆ ಮಾಡಿ, ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಜನರ ಸೇವೆ ಮಾಡಿ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿ, ವೃದ್ಧಿಸಲಿ ಎಂದು ಹಿಂದೂ ಜಾಗೃತಿ ಸೇನೆ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಗೌಡರು ಮತ್ತಷ್ಟು ಮಗದಷ್ಟು ಯಶಸ್ಸು ದೊರಕಲಿ ಎಂದು ಹಾರೈಸಿದರು. ಜೈ ಹಿಂದ್.